ಗೌರವಾನ್ವಿತ ಪ್ರಿಯಾಂಕಾ ಖರ್ಗೆ ಅವರು ಏನು ನನ್ನನ್ನು ರಾಜಕೀಯ ಷಡ್ಯಂತ್ರ ಪಿತೂರಿ ತಮ್ಮನ್ನು ರಾಜಕೀಯ ಮುಗಿಸೋದಕ್ಕೆ ಈ ರೀತಿ ಬಿಜೆಪಿಯವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಏನು ಮಾತನಾಡ್ತಾ ಇದ್ದೀರಿ, ಇದು ಖಂಡಿತ ಸರಿಯಲ್ಲ, ಖಂಡಿತ ಸರಿಯಲ್ಲ. ಆದರೆ ಒಂದು ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಸ್ನೇಹಿತನಾಗಿ ನಾನೊಂದು ಸಲಹೆ ಕೊಡ್ತೇನೆ. ತಾವು ಪಾಪ 4 ಚುನಾವಣೆ ಎದುರಿಸಿರ್ಬೋದು. ಅವರೇ ಹೇಳಿದಾಗೆ 1 ಚುನಾವಣೆ ಸೋತಿದ್ದೇನೆ, 3 ಚುನಾವಣೆ ಗೆದ್ದಿದ್ದೇನೆ, ವಿಜೇಂದ್ರ ಮೊದಲ ಬಾರಿ ಶಾಸಕನಾಗಿದ್ದೇನೆ. ಆದರೂ ಕೂಡ ಶಾಸಕ ಮಿತ್ರರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರೇ, ನಿಮಗೆ ಒಂದು ಸಲಹೆ ಕೊಡ್ತಾ ಇದ್ದೀನಿ. ನೀವೇನಾದ್ರು ಪ್ರಾಮಾಣಿಕರೇ ಆಗಿದ್ದರೆ, ನಿಮ್ದೇನು ಇದರಲ್ಲಿ ಕೈವಾಡ ಇಲ್ಲ, ಇದರಲ್ಲಿ ನಿಮ್ಮ ಪಾತ್ರ ಏನು ಇಲ್ಲ ಅಂತ ಹೇಳಿದ್ರೆ, ನಿಮ್ಮ ದೃಷ್ಟಿಯಿಂದ, ನಿಮ್ಮ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ CBI ತನಿಖೆನೇ ಸೇಫ್ ನಿಮಗೆ. ಅದು ಯಾಕೆ ಅಂತ ಹೇಳ್ತೇನೆ, CBI ಬಗ್ಗೆ ಅನುಮಾನ ಪಡಕ್ಕೆ ಹೋಗಬೇಡಿ. ಹಿಂದೆ ಜಾರ್ಜ್ ಅವರು ಗೃಹ ಸಚಿವರಾದಾಗ ಮಡಿಕೇರಿಯ ಗಣಪತಿ ಆತ್ಮಹತ್ಯೆ ಪ್ರಕರಣ ಪೊಲೀಸ್ ಅಧಿಕಾರಿ, ನರೇಂದ್ರ ಮೋದಿಜಿ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗಲೇ CBI ತನಿಖೆಯಾಗಿ ಜಾರ್ಜ್ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟು ಈಗ ಮತ್ತೆ ಸಚಿವರಾಗಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರೇ, ನಿಮಗೂ ಯಾಕೆ CBI ತನಿಖೆನೇ ಕರೆಕ್ಟ್ ಸರಿ ಅಂತ ಹೇಳ್ತೇನೆ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ನಂಬಕ್ಕೆ ಹೋಗಬೇಡಿ.